ಏನಿಲ್ಲ ಇರ್ತೀವಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇವಾಗ ಟೈಮ್ ಎಷ್ಟಾಗಿದೆ ಅಂದರೆ 8:30. ಆಫ್ಟರ್ ಲಾಂಗ್ ಅನ್ನೋದೇನಿಲ್ಲ, 1 ಮಂತ್ ಆದಮೇಲೆ ನಾನು ಮತ್ತೆ ಹೋಟೆಲ್ಗೆ ಹೋಗ್ತಾ ಇದ್ದೀನಿ. ಸೊ ಅದಕ್ಕೆ ಹೋಟೆಲಲ್ಲಿ ಒಂದು ಚಿಕ್ಕ ಬ್ಲಾಗ್ ಮಾಡೋಣ ಅಂತ ಅನ್ನಿಸ್ತು. ಸೊ ಅದಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ. ಬನ್ನಿ, ಇವತ್ತು ಹೋಟೆಲಲ್ಲಿ ನನ್ನ ಫೇವ್ರೇಟ್ ಫುಡ್ ಏನಂತ ನನ್ನ ಹಸ್ಬೆಂಡ್ ಗೊತ್ತು, ಬಟ್ ಅವ್ರು ಏನು ಗೊತ್ತಿಲ್ಲ. ಬನ್ನಿ ಹೋಗೋಣ, ಹೋಟೆಲಲ್ಲಿ ಏನು ಸಿಗುತ್ತೆ ತಿಂದು ಮಜಾ ಮಾಡಿ ಮನೆಗೆ ಬರೋಣ. ಇವಾಗ ನಾವು ನಮ್ಮ ಟೌನಿಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ಬಟ್ ಇವ್ರೇನು ಹೇಳ್ತಿದ್ದಾರೆ ಅಂತ ಅಂದರೆ, ನನ್ನನ್ನು ಹೋಟೆಲ್ ಕರ್ಕೊಂಡು ಹೋಗ್ತಿಲ್ವಂತೆ, ಏನೋ ಫಂಕ್ಷನಲ್ಲಿ ಬಿಟ್ಟಿ ಊಟ ಕೊಡ್ಸೋಕೆ ಕರ್ಕೊಂಡು ಹೋಗ್ತವ್ರಂತೆ. ನೋಡೇ ಬಿಡೋಣ. ಬಿಟ್ಟಿ ಊಟ ಅನ್ಬಾರ್ದು ಫ್ರೆಂಡ್ಸ್, ಆ ಥರ ಊಟ ಎಲ್ಲ ಸಿಗೋಕ್ಕೂ ಅದೃಷ್ಟ ಮಾಡಿರಬೇಕು. ಆ ದೇವ್ರ ಊಟನೋ, ತಿಥಿ ಊಟನೋ, ಗೃಹ ಪ್ರವೇಶ ಊಟನೋ, ಯಾವುದೋ ಒಟ್ಟಿನಲ್ಲಿ ಆ ಥರ 4 ಜನದ ಮಧ್ಯೆ ಊಟ ಮಾಡೋಕ್ಕೂ ಅದೃಷ್ಟ ಮಾಡಿರಬೇಕು. ನಮ್ಗೆ ಅದು ಸಿಕ್ಕಿದ್ರು ಸರಿನೇ, ಒಟ್ಟಿನಲ್ಲಿ ನಮ್ಮ ಫೇವ್ರೇಟ್ ಸಿಕ್ಕಿದ್ರೆ ನಾವೆಲ್ಲದಕ್ಕೂ ರೆಡಿ. ಸರಿ ಬನ್ನಿ ಹೋಗೋಣ, ಎಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಅಂತ ನೋಡೋಣ. ಹಾಗೆ ಹೋಗ್ತಿದ್ವಿ. ವಾಚ್ ಅಂಗಡಿ ನೋಡಿದ ತಕ್ಷಣ ಮಾಮಂದು ವಾಚ್ ಏನೋ ಪ್ರಾಬ್ಲಮ್ ಆಗಿತ್ತಂತೆ. ಸೊ ಹಾಗೆ ವಾಚ್ಗೆ ಸಲ್ಲಾಕ್ಸ್ಕೊಂಡು ರೆಡಿ ಮಾಡಿಸ್ಕೊಂಡು ಹೋಗೋಣ ಬಾ ಅಂತ ಹೇಳಿದ್ರು. ಸೊ ಇವಾಗ ವಾಚ್ ಅಂಗಡಿಗೆ ಬಂದಿದ್ದೀವಿ. ವಾಚ್ ಅಂಗಡಿಯಿಂದ ಮುಗಿಸ್ಕೊಂಡಿದ್ದು ಡೈರೆಕ್ಟ್ ನಮ್ಮ ಫೇವ್ರೇಟ್ ಹೋಟೆಲ್ಗೆ ಬಂದ್ವಿ. ಅಂದರೆ ನಮ್ಮ ಇದರಲ್ಲಿ ಸದ್ಯಕ್ಕೆ ನನಗೆ ಅದೇ ತುಂಬ ಫೇವ್ರೇಟ್ ಹೋಟೆಲು, ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ. ಸೊ ಫೈನಲಾಗಿ ಹೋಟೆಲ್ಗೆ ಬಂದು ಆರ್ಡರ್ ಮಾಡಿ ವೆಯ್ಟ್ ಮಾಡ್ತಾಯಿದ್ದೀವಿ. ಸೊ ಫೈನಲಾಗಿ ಆರ್ಡರ್ ಮಾಡಿ ಶೋರ್ಮಾ ಬಂತು. ಸೊ ತಿನ್ನಲಿಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಕೇಳು ತಗೊಂಡೋಗ್ಬಿಡ್ತವ್ರೆ. ಪಾರ್ಸಲ್ಲ ನಮ್ಮದು ಕೊಡ್ರ. ಇದೇ ಹಾಕಿಲ್ಲ ಮಳೆ ನಮ್ಮ ಕೊಡೋದಪ್ಪ. ನನಗೆ ತಿಳ್ಕೊಂಡು ಬಿರಿಯಾನಿ ತಿನ್ನ ಅದು ಸ್ಕೆಚ್ ಆಗ್ತಿದೆಯಾ ಅಂತ ಗೊತ್ತಾಯ್ತು ಇವಾಗ. ಸೊ ಫೈನಲಿಗೆ ಫಸ್ಟು ಶೋರ್ಮಾ ಕೊಟ್ಟಿದ್ರು, ಅದನ್ನ ಆಲ್ರೆಡಿ ಫಿನಿಷ್ ಮಾಡ್ತಾಯಿದ್ದೆ. ನೆಕ್ಸ್ಟಿಗೆ ಬಿರಿಯಾನಿ ಮತ್ತು ತಂದೂರಿ ಕಬಾಬ್ನ ತೊಗೊಂಡಿದ್ರು. ಸೊ ಅದೆರಡು ಬಂದಿತ್ತು. ನನಗೆ ಯಾಕೋ ನೀರು ಕುಡಿಬೇಕು ಅನ್ನಿಸ್ತಾಯಿತ್ತು. ಅದಕ್ಕೆ ಮಾಮನ ಸ್ವಲ್ಪ ಗ್ಲಾಸಿಗೆ ನೀರು ಹಾಕ್ಕೊಡು ಅಂತ ಹೇಳಿದೆ. ಸೊ ನೀರು ಹಾಕ್ಕೊಡ್ತಾಯಿದ್ರು. ನೋಡ್ತಾಯಿದ್ರೆ ಬಾಯಲ್ಲಿ ನೀರು ಬರ್ತಾಯಿತ್ತು. ಸೊ ಬೇಗ ತಿನ್ನೋಣ ಅಂತೇಳಿ ಫಸ್ಟಿಗೆ ನೀರು ಕುಡಿದು ಮತ್ತು ಶೋರ್ಮಾ ತಿಂದಿದ್ನಲ್ವ, ಸೊ ಅದಕ್ಕೆ ನೀರು ಕುಡಿಬೇಕು ಅನ್ನಿಸ್ತಾಯಿತ್ತು. ಫಸ್ಟಿಗೆ ಸ್ವಲ್ಪ ನೀರು ಕುಡಿದು ಬಿರಿಯಾನಿ ಬ್ಯಾಟಿಂಗ್ ಸ್ಟಾರ್ಟ್ ಮಾಡೋಣ ಅಂತೇಳಿ ರೆಡಿ ಆಗ್ತಾಯಿದ್ದೀನಿ. ಆಮೇಲೆ ನಾನು ಒಬ್ಬಳೇ ತಿನ್ನೋದೇ ಅನ್ಕೋಬಾರ್ದಲ್ಲ, ಅದಕ್ಕೆ ಇವಾಗ ಬಿರಿಯಾನಿ, ಮಟನ್ ಬಿರಿಯಾನಿ ಅಂದ್ಕೊಂಡು ಸಿಕ್ಕಿಲ್ಲ. ಇಟ್ಸ್ ಓಕೆ. ಮಾಮ ಬಿರಿಯಾನಿ ಏನಿಲ್ಲ, ಬರೀ ಕುಸ್ತಾ ಇದೆ. ಎಲ್ಲ ಪೀಸು ಏನು ಕುಷ್ಕ ಓಡೋರು ಮಾಮ, ಇದು ಬಿರಿಯಾನಿ ಅಲ್ಲ, ಅಷ್ಟೇ ಪೀಸ ಕೊಡೋದು. ತಿನ್ನೋದೇನು ಬೇಗ ಲಾಸ್ಟ್ ಕೊಡು, ಒಂದೇ ಒಂದು
ಆಕೈತಿ ಗೊತ್ತಿತ್ತು ನನಗೆ. ಅದು ಏನಾರ ನೀರು ಎಷ್ಟು ಎರಡು ಕೂಡ ಅಲ್ಲ ರೂಪಾಯಿ. ನಂಗೆ ಅದ್ರ ಬೇಡ ಇದಾಯ್ತಲ್ಲ ಇದೆಲ್ಲ ನೀನು ಹೊಸಪೇಟೆ ಹಾಕಿದಲ್ಲ ಕರಿ ಕಬಾಬ್. ಓಕೆ ಫ್ರೆಂಡ್ಸ್, ಫೈನಲಿ ಒಳ್ಳೆ ಬಿರಿಯಾನಿ ಆ್ಯಂಡ್ ಶೋರ್ಮಾ, ತಂದೂರಿ ಕಬಾಬ್ ಇಷ್ಟನ್ನು ಆರ್ಡರ್ ಮಾಡಿದರು. ಸೊ ಫೈನಲ್ಲ ಊಟ ಮುಗೀತು. ಬನ್ನಿ ಇವಾಗ ಮನೆ ಕಡೆ ಹೊರಡೋಣ. ಓಕೆ ಫ್ರೆಂಡ್ಸ್, ಯಾರೆಲ್ಲ ನನ್ನ ವಿಡಿಯೋ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮೆಲ್ಲ ಸಪೋರ್ಟಿಂದ ನಾನು ಮುಂದೆ ಇನ್ನೂ ಒಳ್ಳೆ ವಿಡಿಯೋನ ತರಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.